ಬೆಂಗಳೂರು ಮೆಜೆಸ್ಟಿಕ್ ಇಂದ ನೀವು ಏರ್ಪೋರ್ಟ್ ಹೋಗ್ಬೇಕಾ? ತಲೆನೇ ಕೆಡ್ಸ್ಕೋಬೇಡಿ, ಆರಾಮ್ಸೆ ಮೆಜೆಸ್ಟಿಕ್ ಬಂದ್ರೆ ನಿಮ್ಗೆ ತುಂಬಾ ಬಸ್ಗಳು ಸಿಗ್ತವೆ, ಆರಾಮಾಗಿ ಹೋಗ್ಬೋದು. ಸುಮ್ಮನೆ ನೀವು ಕ್ಯಾಬ್ಗೆ ಅದಕ್ಕೆ ಜಾಸ್ತಿ ಖರ್ಚು ಮಾಡಂಗಿಲ್ಲ, ಆರಾಮಾಗಿ ಹೋಗ್ಬೋದು. ಬನ್ನಿ ಹೆಂಗಿನ ತೋರಿಸ್ತೀನಿ ಇವತ್ತು. KIA9 ಅಂತ ಇದೆಯಲ್ಲ, ಇದೇ ಬಸ್ ನೋಡಿ ಏರ್ಪೋರ್ಟ್ ಹೋಗೋಂತ ಬಸ್ಸು. ಆರಾಮಾಗಿ ಡೈರೆಕ್ಟ್ ಆಗಿ ಏರ್ಪೋರ್ಟ್ಗೆ ತಗೊಂಡೋಗಿ ಬಿಡ್ತಾರೆ. ಇದೇ ಬಸ್ ನೋಡಿ. ಸರ್ ಏರ್ಪೋರ್ಟ್ ಕೇವಲ ಬರೀ ಮೆಜೆಸ್ಟಿಕ್ ಇಂದ ಏರ್ಪೋರ್ಟ್ಗೆ ಬರೀ 300 ರೂಪಾಯಿ ಮಾತ್ರ ತಗೋತಾರೆ. ನೋಡ್ತಾ ಇರೋದು ಟಿಕೆಟ್ 300 ರೂಪಾಯಿ ಮಾತ್ರ ಟಿಕೆಟ್ ಇರುತ್ತೆ. ಆರಾಮಾಗಿ ಹೋಗ್ಬೋದು. ಬಸ್ ನೋಡಿ ಎಷ್ಟು ಖಾಲಿ ಇದೆ ಅಂತ, ಫುಲ್ಲು ಖಾಲಿ ಇದೆ. ಸ್ವಲ್ಪ ಬೇಗನೆ ಹೋಗ್ಬೋದು. ಡೈರೆಕ್ಟ್ ಏರ್ಪೋರ್ಟ್ ಹೋಗ್ತಾನೆ, ಯಾವುದೇ ರೀತಿ ಟೆನ್ಷನ್ ಇರಲ್ಲ, ಏನಿರಲ್ಲ, ಆರಾಮಾಗಿ ಹೋಗ್ಬೋದು. ಮೆಜೆಸ್ಟಿಕ್ ಅಲ್ಲಿ ನಿಮ್ಗೆ ಬಸ್ ಎಲ್ಲಿ ನಿಲ್ಲಿಸುತ್ತೆ ಅಂತ ನಮ್ಗೆ ಕೇಳಿದ್ರೆ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸರ್ವಿಸ್ ಪ್ಯಾಸೆಂಜರ್ ಏಸಿ ಅಂತ ಇದೆಯಲ್ಲ, ಇಲ್ಲೇ ಬಂದು ನಿಲ್ಸೋಂಥದ್ದು ಬಸ್ಸು. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಬನ್ನಿ ಏರ್ಪೋರ್ಟ್ಗೆ ಜರ್ನಿ ಸ್ಟಾರ್ಟ್ ಮಾಡೋಣ. ಗಂಟೆ 15 ನಿಮಿಷಕ್ಕೆ ಮಾತ್ರ ನೀವು ಏರ್ಪೋರ್ಟ್ಗೆ ಹೋಗ್ಬೋದು. ನೋಡ್ತಾ ಇದ್ರಲ್ಲ, ಆರಾಮಾಗಿ ಹೋಗ್ತಾ ಇದೀವಿ. ಕೇಳಿದೆ ಇವತ್ತು 1 ಅವರ್ಗೆಲ್ಲ ರೀಚ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ ಕಂಡಕ್ಟರ್. ಯಾಕೆ ಅಂತಂದ್ರೆ ಇವತ್ತು ಹಾಲಿಡೇ ಇರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಜಾಮ್ ತುಂಬಾನೇ ಕಡಿಮೆ ಇರುತ್ತೆ ಅಂತ ಹೇಳಿದ್ರು. ನೋಡೋಣ, ಹೋಗ್ತಾ ಇದೀವಿ. ಮೆಜೆಸ್ಟಿಕ್ ಇಂದ ಏರ್ಪೋರ್ಟ್ಗೆ ಕೇವಲ 50 ನಿಮಿಷದಲ್ಲಿ ಹೋಗ್ಬೋದು. ಆದ್ರೆ ಇವನ್ ಯಾಕೆ 1 ಅವರ್ 10 ನಿಮಿಷ ಅಥವಾ 1 ಅವರ್ ಅಂತ ಹೇಳ್ತಿದೆ ಅಂತ ಅಂತಿದ್ದೀರಾ? ನೋಡಿ, ಈ ತರ ಮಧ್ಯೆ ಸ್ಟಾಪ್ ಕೊಡ್ತಾರೆ. ಸ್ಟಾಪ್ ಕೊಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇನೆ. ನೋಡ್ತಾ ಇರ್ಬೋದು ಮಿಲಿಟರಿ ಡೈರಿ ಫಾರ್ಮ್ ಬಸ್ ಸ್ಟ್ಯಾಂಡ್ ಅಂತ. ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಡ ಸ್ಟಾಪ್ ಕೊಡ್ತಾರೆ ಏರ್ಪೋರ್ಟ್ ಇಂದ ಹೋಗ್ಬೇಕಾದ್ರೆ, ಮೆಜೆಸ್ಟಿಕ್ ಇಂದ ಏರ್ಪೋರ್ಟ್ ಹೋಗ್ಬೇಕಾದ್ರೆ. ಅಬ್ಬಾ ಏನ್ ಅಪಾರ್ಟ್ಮೆಂಟ್ಗಳು ಇದೆ ಗುರು ಬೆಂಗಳೂರಲ್ಲಿ. ಮಾತ್ರ ಸಿಕ್ಕಾಬಟ್ಟೆ ಅಪಾರ್ಟ್ಮೆಂಟ್. ನೋಡಿ IT ಸೆಕ್ಟರ್ ಅಲ್ಲಿ ಕೆಲಸ ಮಾಡೋರೆಲ್ಲ ನೋಡ್ಬಿಟ್ಟು, ಅಥವಾ ಇಂಜಿನಿಯರ್ ದೊಡ್ಡ ಪೋಸ್ಟ್ ಇರ್ತಾರಲ್ಲ ನೋಡ್ಬಿಟ್ಟು, ಏನಪ್ಪಾ ಇವನು ಆರಾಮಾಗಿ ಬಂದ್ಬಿಟ್ಟೆ ಮೇಲ್ಗಡೆ ಅಂತ ಹೇಳ್ತಾರೆ. ಆದ್ರೆ ಅವನು ಏನ್ ಕಷ್ಟಪಟ್ಟಿರ್ತಾನೆ ಅಂತ ಅವನಿಗೆ ಮಾತ್ರ ಗೊತ್ತಿರುತ್ತೆ. ಮತ್ತೆ ಏನ್ ಅವನು 1 ಲಕ್ಷ ಸಂಬಳ ತಗೋತಾನೆ, 50,000 ಸಂಬಳ ತಗೋತಾನೆ ಅಂತ ಹೇಳ್ತಾರೆ. ಆದ್ರೆ ಅವ್ರ ಹಿಂದೆ ಎಷ್ಟು ಪ್ರೆಷರ್ ಇರುತ್ತೆ ಅಂತ ಅವ್ರು ಮಾತ್ರ ಗೊತ್ತಿರುತ್ತೆ. ಜನಗಳೇನ್ ಬಿಡಿ, ಅವ್ರ ಕೆಲ್ಸ ಬಿಟ್ಟು ಬೇರೆಯವ್ರಿಗೆ ಕೆಲ್ಸಗಳೆಲ್ಲ ತುಂಬಾ ಈಸಿನೇ ಅಂತಾರೆ. ಜೀವನದಲ್ಲಿ 1000 ಟೆನ್ಷನ್ಗಳಿರ್ಲಿ, ಆದ್ರೆ ಪಕ್ಕದಲ್ಲಿರೋ ಬಸ್ನ ಓವರ್ಟೇಕ್ ಮಾಡಿದಾಗ ಆಗೋ ಖುಷಿ ಬೇರೆ ಇನ್ಯಾವ್ದ್ರಲ್ಲೂ ಸಿಗಲ್ಲ ಅಲ್ವಾ? ಖುಷಿ ಸೈಡ್ಗಿಡೋಣ, ನೋಡೋಣ ಇದು ಯಾವಾಗ ಆಗುತ್ತೋ ಏರ್ಪೋರ್ಟ್ಗೆ ಮೆಟ್ರೋ ಅಂತ. ತುಂಬಾ ದಿನಗಳಿಂದ ಮಾಡ್ತಾನೆ ಇದಾರೆ, ನೋಡೋಣ ಇನ್ಯಾವಾಗ ಆಗುತ್ತೆ ಅಂತ. ಬನ್ನಿ ಏರ್ಪೋರ್ಟ್ ಹತ್ರ ಸಾಗೋಣ. ಏನ್ ಇದಿದೆ ಗುರು ನಿಜವಾಗ್ಲೂ. ಆ ರೋಡ್ಗಳಾಗಿರ್ಬೋದು, ಆ ಕಡೆ ಇರೋ ಪಾರ್ಕ್ಗಳಾಗಿರ್ಬೋದು, ಆ ಕಡೆ ಮೇಂಟೈನ್ ಮಾಡಿದ್ರೆ ಈ ರೀತಿ ನೋಡಿದ್ರೆ ಅಬ್ಬಾ ಇದು ನಮ್ ನಿಜವಾಗ್ಲೂ ಬೆಂಗಳೂರನ್ನೇ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ ಮಾತ್ರ ರೋಡ್ಗಳಾಗಿರ್ಬೋದು, ಇದಾಗಿರ್ಬೋದು. ಈ ತರ ರೋಡ್ಗಳು ನಮ್ಮ ಹಳ್ಳಿ ಸೈಡ್ ಏನಕ್ಕಿಲ್ಲ ಅಂತ ನಾನು ಕೇಳೋದು ಅಷ್ಟೇನೆ. ಏನಕ್ಕಿಲ್ಲ ಅಂತ ನಾನು ಹೇಳ್ಬಿಡ್ತೀನಿ ಬನ್ನಿ. ಯಾಕೆಂದ್ರೆ ಇಲ್ಲಿ ಈ ಕಡೆ PM CM ಎಲ್ಲ ಓಡಾಡ್ತಾರೆ, ಅದರಿಂದ ಇಷ್ಟು ಮಟ್ಟಿಗೆ ಇಟ್ಟಿದ್ದಾರೆ. ನಮ್ಮ ಹಳ್ಳಿ ಸೈಡು ಕೂಡ PM CM ಬಂದ್ರೆ ಆಟೋಮೆಟಿಕ್ ರೆಡಿ ಆಗುತ್ತೆ ರೋಡ್ ಅಷ್ಟೇನೆ. ಯಾಕೆಂದ್ರೆ ಲಾಸ್ಟ್ ಟೈಮ್ ನೀವೇ ನೋಡಿದ್ರಲ್ಲ, CM PM ಬಂದಾಗ ಮಾತ್ರ ರೋಡ್ ರೆಡಿ ಮಾಡೋಂಥದ್ದು. ನೀವು ಯಾರು ಫಂಕ್ಷನ್ ಮಾಡಿ ಊರಲ್ಲಿ ಫಂಕ್ಷನ್ ಮಾಡ್ಬಿಟ್ಟು ಕರೀರಿ PM CM ನ, ಅವಾಗ 100% ನಿಮ್ ರೋಡು ರೆಡಿ ಆಗುತ್ತೆ. ಏನಂತೀರಾ? ನಿಜ ಅಲ್ವಾ?
ನೋಡಿ ಏರ್ಪೋರ್ಟ್ ಯಾವ ರೀತಿ ಇದೆ ಅಂತ. ತುಂಬಾ ಸಗಲಾಗಿದೆ ಮಾತ್ರ. ಏನ್ ಕಾರುಗಳಿದೆ ಗುರು.